ಇನ್ನು ಬಳ್ಳಾರಿಯಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಅಮಿತ್ ಶಾ ಜೊತೆಗೆ ರೆಡ್ಡಿ ಭೇಟಿ. ನಿನ್ನೆ ದೆಹಲಿ ವರಿಷ್ಠರೊಂದಿಗೆ ಮಹತ್ವದ ಸಮಾಲೋಚನೆ ಮಾಡಿದ್ರು. ಈಗ ಶುಕ್ರವಾರ ಸಹ ಉಸ್ತುವಾರಿ ಸಚಿವರೊಂದಿಗೆ ಸಭೆ ಮಾಡಿದ್ರು. ಈಗ ಸುಧಾಕರ್ ರೆಡ್ಡಿ ಜೊತೆ ಚರ್ಚೆಗೆ ಮುಂದಾಗಿದ್ದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಬಳ್ಳಾರಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಮಿತ್ ಶಾ ರೆಡ್ಡಿ ಭೇಟಿ. ಬಳ್ಳಾರಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಮಿತ್ ಶಾ ರೆಡ್ಡಿ ಭೇಟಿ. ನಿನ್ನೆ ದೆಹಲಿಯಲ್ಲಿ ಕೂಡ ವರಿಷ್ಠರೊಂದಿಗೆ ಮಹತ್ವದ ಸಮಾಲೋಚನೆ ಮಾಡಿದ್ರು. ಶುಕ್ರವಾರ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಜೊತೆ ಚರ್ಚೆ ಮಾಡಿದ್ರು. ಈಗ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮತ್ತೊಂದೆಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಕೋರ್ ಕಮಿಟಿ ಸಭೆ ಬೆಳವಣಿಗೆ ಆಗ್ತಾ ಇದೆ. ರಾಜ್ಯಸಭಾ ಸದಸ್ಯ ಸ್ಥಾನದ ಬಗ್ಗೆ ಚರ್ಚಿಸಲು ರಾಮುಲು ಅವಕಾಶ ಕೇಳಿದ್ರು ಎಂದು ಬಿಜೆಪಿ ಮೂಲಗಳು ತಿಳಿಸ್ತಾ ಇದೆ. ಆದರೆ ರಾಮುಲು ಅವರಿಗಿಂತ ಮೊದಲು ಹೆಜ್ಜೆ ಮುಂದಿದ್ದಾರೆ ಜನಾರ್ದನ ರೆಡ್ಡಿ ಅವರು. ಕೇಂದ್ರ ಗೃಹ ಸಚಿವರನ್ನ ಭೇಟಿ ಮಾಡಿ ಮಾತುಕತೆಗೆ ಮುಂದಾಗಿದ್ದಾರೆ. ಇದು ರಾಜ್ಯ ರಾಜಕಾರಣದಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ನಡುವೆ ಅಮಿತ್ ಶಾ ಜೊತೆಗೆ ರೆಡ್ಡಿ ಭೇಟಿ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ರಾಷ್ಟ್ರೀಯ ನಾಯಕರ ಜೊತೆಲಿ ನಾನು ಸತತ ಸಂಪರ್ಕದಲ್ಲಿ ನಾನಿದ್ದೀನಿ. ಅವ್ರ ಹತ್ರ ಫೋನ್ ಮೂಲಕ ನಾನು ಮಾತಾಡ್ತಾ ಇದ್ದೀನಿ. ನಂತರ ಸಂಪರ್ಕದಲ್ಲಿ ದಿನನಿತ್ಯ ಕೂಡ ನನಗೆ ಅವಕಾಶ ಸಿಕ್ಕಂತ ಟೈಮಲ್ಲಿ ನಾನು ಮಾತಾಡ್ತಾನೆ ಇರ್ತೀನಿ. ಮಾತಾಡೋದ್ರ ಜೊತೆಲಿ ಕೇವಲ ಡೆಲ್ಲಿಗೆ ಹೋಗ್ಲೇಬೇಕು ಅನ್ನೋಂಥದ್ದು ಏನಿಲ್ಲ. ನಿನ್ನೆ ಬಂದಿದ್ದಂತ ಟೈಮಲ್ಲಿ ಕೂಡ ನಾನು ಕೂಡ ಭೇಟಿ ಆಗ್ಬೇಕು ಅಂದ್ಕೊಂಡಿದ್ದೆ. ಬೇರೆಯವರು ಎಲ್ಲರೂ ಕೂಡ ಭೇಟಿ ಆಗ್ಬೇಕು ಅಂದ್ಕೊಂಡಿದ್ರು. ಆದ್ರೆ ಎಲ್ಲಿ ಕೂಡ ಅಮಿತ್ ಶಾ ಅವರು ಯಾರಿಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಹಂಗಾಗಿ ಪುನಃ ರಾಮ್ಲು ಮತ್ತೆ ಅಲ್ಲಿ ಡೆಲ್ಲಿಗೆ ಬಂದಂತ ಟೈಮಲ್ಲಿ ಕೂಡ ಅಲ್ಲಿ ಮಾತಾಡೋಣ ಅಂತ ಹೇಳಿ ಕೂಡ ನನಗೆ ಬೇರೆ ಬೇರೆ ಕಡೆಯಿಂದ ಮಾಹಿತಿಯನ್ನು ಕೂಡ ಕೊಡ್ಸಂತ ಕೆಲಸ ಮಾಡಿದಾರೆ. ಪುನಃ ಮುಂದಿನ ದಿನಗಳಲ್ಲಿ ಡೆಲ್ಲಿಗೆ ಹೋಗಿ ಭೇಟಿ ಮಾಡೋಂತ ಕೆಲಸ ಕೂಡ ನಾನು ಮಾಡ್ತೀನಿ. ಅವರು ಶಾಸಕರಾಗಿರ್ಬೋದು, ಅವ್ರು ಭೇಟಿ ಆಗಿರ್ಬೋದು, ಅವ್ರು ಭೇಟಿ ಆಗಿರ್ಬೋದು ಅಂತ ಅಲ್ಲ. ರಾಜ್ಯ ಮಟ್ಟದ ನಾಯಕರು ಅನ್ನೋದಕ್ಕಿಂತ ನಾವು ಅವಕಾಶ ಬಂದಂತ ಭೇಟಿ ಆಗೈತಿ. ಇದಕ್ಕೋಸ್ಕರವಾಗಿ ಭೇಟಿ ಆಗ್ಬೇಕನ್ನಂಥದ್ದು ಏನಿಲ್ಲಲ್ಲ. ಅವ್ರು ಏನೋ ಬೇರೆ ಕೆಲಸದ ಮೇಲೆ ಬಂದಿದ್ರು, ಅವ್ರಿಗೂ ಕಾರ್ಯಕ್ರಮ ಮುಗಿಸ್ಕೊಂಡ್ರು, ಪುನಃ ಅವ್ರು ಡೆಲ್ಲಿಗೆ ಹೋಗ್ಬಿಟ್ರು. ಅಷ್ಟು ಒಳಗಡೆ ಅವರು ಶಾಸಕರು, ಕೆಲವು ಮಂದಿ ಪ್ರಮುಖರು ಎಲ್ಲರೂ ಕೂಡ ಭೇಟಿ ಆಗಿರ್ಬೋದು. ನಾನು ಅನಿವಾರ್ಯ ಕಾರಣಗಳಿಂದ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮುಂದಿನ ದಿನಗಳಲ್ಲಿ ಮತ್ತೆ ಡೆಲ್ಲಿಗೆ ಹೋಗಿ ಭೇಟಿ ಮಾಡೋಂತ ಕೆಲಸ ಮಾಡ್ತೀನಿ. ಆಯ್ತು ಸರ್, ನೀವು ಈ ವಿಚಾರ ಬಹಳ ಹಳೇದಾಯ್ತು ಅಂತ ತಿಳ್ಕೊಂಡಿನಿ. ಮತ್ತೆ ಅದು ಹಳೇದಾಯ್ತು, ತುಂಬಾ ಹಳೇದಾಯ್ತು. ಬೇರೆ ಪಾರ್ಟಿ ಜೊತೆ ನಿಲ್ಲಲ್ಲ. ನಾನು ಯಾವತ್ತು ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತೀನಿ. ಯಾರೇ ಆಗಿರ್ಬೋದು, ನನ್ನ ಯಾರನ್ನ ಬಂದಂತ ಟೈಮಲ್ಲಿ ನನ್ನ ಟೀಚಿಂಗ್ ಹಿಂಗೆ ಇರ್ತದೆ, ನನ್ನ ಪಾಠ ಮಾಡೋದು ಹಿಂಗೆ ಇರ್ತದೆ. ವ್ಯಕ್ತಿ, ಪಾರ್ಟಿ, ದೇಶ ನೋಡಿ ಪಾರ್ಟಿ ಜೊತೆಲಿ, ಪಾರ್ಟಿ ನೋಡಿ ನೀವು ಪಕ್ಷದ ಜೊತೆಲಿರ್ರಿ. ಇವತ್ತು ವ್ಯಕ್ತಿಗಳ ಜೊತೆಲಿ ನೀವು ಇರಬೇಡ್ರಿ ಅಂತ ಬಹಳ ಕ್ಲಾರಿಟಿ ಆಗಿದೆ. ನಾನು ಬಹಳ ಬಂದಂತವ್ರು ಕೂಡ ಈಗ ಪಾರ್ಟಿ ಜೊತೆ ನೀವು ಇರ್ಬೇಕಾದ್ರೆ ಇವತ್ತು ಪಾರ್ಟಿಯವರೆಲ್ಲ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಹಲಾಲ್ ಬಜೆಟ್ ಅಲ್ಪಸಂಖ್ಯಾತರಿಗೆ ನೀಡಿದ್ವಲ್ಲ ಅಂತ. ಬಟ್ ನೀವು ಅದ್ರ ಬಗ್ಗೆ ಏನು ಪ್ರತಿಕ್ರಿಯೆ? ನಾನು ಬಹಳ ಕ್ಲಾರಿಟಿ ಆಗಿ ನೋಡಿ ಸರ್, ನಾನು ಬಹಳ ಕ್ಲಾರಿಟಿ ಆಗಿ ಹೇಳ್ತಾ ಇದ್ದೀನಿ. ನನ್ನ ಹಿತದೃಷ್ಟಿ ಯಾರೇ ಏನೇ ಮಾತಾಡಿದ್ರು ಕೂಡ ನನ್ನ ಎಲ್ಲಾ ಜಾತಿಯ ಜನರನ್ನು ನಾನು ಯಾವತ್ತೂ ಕೂಡ ಈ ಜಾತಿಯ ಜನರು ಬೇರೆ, ಈ ಜಾತಿಯ ಜನರು ಬೇರೆ, ಅವ್ರು ಒಳ್ಳೆಯವರು ಕೆಟ್ಟವರು ಅನ್ನಂತ ಡಿಬೇಟ್ ಮಾಡಕ್ ಹೋಗಲ್ಲ. ಎಲ್ಲ ಬಣ್ಣದ ಹಕ್ಕಿಗಳೆಲ್ಲ ಕೂಡ, ಎಲ್ಲ ಬಣ್ಣದ ಹಕ್ಕಿಗಳು, ಒಳ್ಳೆಯವರು ಎಲ್ಲರೂ ಕೂಡ ಒಂದು ಕಡೆ, ಅದು ಯಾವುದೇ ಜಾತಿ ಆಗಿರ್ಬೋದು, ಒಳ್ಳೆಯವರೆಲ್ಲ ಕೂಡ ಒಂದು ಅನ್ನಂತ ಭಾವನೆ ಇಟ್ಕೊಂಡು ರಾಜಕಾರಣ ಮಾಡುತ್ತಾರೆ. ಎಲ್ಲರೂ ಒಂದೇ ಇಲ್ಲಿ, ಅವ್ರವ್ರ ಕಡೆ ಅವ್ರವ್ರು ಇರ್ಲಿ. ಇವತ್ತು ನಾನು ರಾಜಕಾರಣ ಮಾಡ್ಬೇಕಂದ್ರೆ ಎಲ್ಲಾ ಜಾತಿಯವ್ರ ಹತ್ರ ಹೋಗ್ಬೇಕಲ್ಲ, ಕೈ ಮುಗಿಬೇಕಲ್ಲ. ಒಂದೇ ಜಾತಿಯವ್ರನ್ನ ಹಿಡ್ಕೊಂಡು ರಾಜಕಾರಣ ಮಾಡಕ್ ಆಗಲ್ಲ. ಎಲ್ಲ ಹಿಡ್ಕೊಂಡು ಹೋಗ್ಬೇಕು, ಮಾಡ್ಬೇಕು. ಅಲ್ಲ, ಪಾರ್ಟಿ ಏನೇ ತೀರ್ಮಾನ ತಗೊಂಡ್ರೆ ಜೊತೆಲಿ ಇದ್ದೇ ಇರ್ತೀವಿ. ಅದ್ರಲ್ಲೇನಿದೆ? ನೋಡ್ರಿ, ನನ್ನ ಮನಸ್ಸಲ್ಲಿರೋಂತ ವಿಚಾರ ನಾನು ಹೇಳಿದ್ದೀನಿ ಸರ್. ರಾಷ್ಟ್ರೀಯ ನಾಯಕರ ಜೊತೆ